ಹಾಯ್ ವೀವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗ್ ಬಂದುಬಿಟ್ಟು ನಾನು ಊರಿಂದ ಹೋಗಿದ್ದಲ್ಲ ಅವತ್ತಿನ ದಿನ ನೆಕ್ಸ್ಟ್ ಡೇ ಲಾಗನ್ನು ಹಾಕಿಲ್ಲ. ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಈ ಥರ ಹೇರ್ ಸ್ಟೈಲ್ ಹಾಕಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನೂ ಇಬ್ಬರಿಗೆ ಕೂಡ ಹಾಕಿದ್ದೆ, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದು 2 ಥರದ್ದು ಡಿಸೈನ್, ಒಟ್ಟಲ್ಲಿ 3 ಥರ ಡಿಸೈನ್ ಹಾಕಿದ್ದೆ. ಇವರು ನಮ್ಮ ತಂಗಿ ಮಗ ಒಬ್ಬ, ಇಬ್ಬರು ನನ್ನ ಮಕ್ಕಳು. ಎಲ್ಲರೂ ರೆಡಿಯಾಗಿ ಆಗಲಿ ಫಂಕ್ಷನ್ನು ಸ್ಟಾರ್ಟ್ ಆಗಿತ್ತು. ಹಿಂಗೆಲ್ಲ ರೆಡಿಯಾಗಿಬಿಟ್ಟಿದ್ರು. ಇವಳು ಒಬ್ಬಳು ನಮ್ಮ ಮಾವನ ಮಗಳು, ಒಬ್ಬಳು ನಮ್ಮ ತಂಗಿ ಮಗಳು ಒಬ್ಬಳು, ಇಬ್ಬರು ರೆಡಿಯಾಗಿದ್ದರು. ಹಾಗೆ ಆಮೇಲೆ 3 ಜನ ನಮ್ಮ ಮಕ್ಕಳಿದ್ರಲ್ಲ, ನಮ್ಮ ತಂಗಿ ಮಗನೂ ನಮಗೂ ಮಕ್ಕಳು ರಾಖಿ ಕಟ್ತೀನಿ ಅಂತಂದು ಹೇಳ್ಬಿಟ್ಟು ಇವಾಗ ಸಿಕ್ಕಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಕಟ್ತಾಯಿದ್ಲು. ಇನ್ನು ಗೌರಿ ಹಬ್ಬ ಬರೋದ್ರೊಳಗಡೆ ಟೈಮ್ ಇದೆ ಅಂತೇಳ್ಬಿಟ್ಟು 3 ಜನಕ್ಕೂ ರಾಖಿ ಕಟ್ತಾಯಿದ್ಲು. ನೆನ್ಪು ಮಾಡ್ಕೊಂಡು ಆಂಟಿ ಆಮೇಲೆ ಆಗಲ್ಲ ಫಂಕ್ಷನ್ ಸ್ಟಾರ್ಟ್ ಆದಮೇಲೆ ಅಂತೇಳ್ಬಿಟ್ಟು ಬೇಗ ಅರ್ಜೆಂಟಲ್ಲಿ ಕಟ್ಟಿದ್ದು. ನಾವು ಫಂಕ್ಷನ್ ಮುಗಿದ ತಕ್ಷಣ ಊರಿಗೆ ಹೋಗ್ಬಿಡ್ತೀವಿ, ಆವಾಗ ಕಟ್ಟೋಕ್ಕಾಗಲ್ಲ, ನೆನಪಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು 3 ಜನಕ್ಕೂ ರಾಖಿ ಕಟ್ಟಿದ್ಲು. ಇದರಲ್ಲಿ ನನ್ನ ತಂಗಿ ಮಗ ಒಬ್ಬ, ನನ್ನ ಮಕ್ಕಳು ಇಬ್ಬರು, ಅವರು ಕೂಡ ರಾಖಿ ಕಟ್ಟಲಿದ್ದು. ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯಿತು. ಮುಗಿಸ್ಕೊಂಡು ನಾವು ಕೂಡ ಊರ ಕಡೆ ಬರೋ ಅಷ್ಟೊತ್ತಿಗೆ 6 ಗಂಟೆ ಆಗೋಯಿತು. ಹಾಗೆ ಇಲ್ಲಿ ಫಂಕ್ಷನ್ಗೆಲ್ಲ ತುಂಬ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ನನಗೆ. ಹೊಸ್ದಾಗಿ ಮಾಡ್ತಿರೋದ್ರಿಂದ ಮೊಬೈಲ್ ಹಿಡ್ಕೊಂಡೆಲ್ಲ ವೀಡಿಯೋ ಮಾಡೋಕ್ಕೋದ್ರೆ ಏನೋ ಒಂಥರ ಅನಿಸ್ಬಿಡುತ್ತೆ, ಮುಜುಗರ ಆಗುತ್ತೆ. ಹಾಗಾಗಿ ನಾನೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ಬರ್ತಾ ಹಾಗೆ ಸ್ವಲ್ಪ ಸಾಂಬಾರು ಮತ್ತು ಎಣ್ಗಾಯಿ ಪಲ್ಯ ತೊಗೊಂಬಂದಿದ್ದೆ. ಅದಕ್ಕೆ ನಮ್ಮ ಮಗನಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ. ಹಾಗೆ ಬೇಕರಿಯಲ್ಲಿ ರೊಟ್ಟಿ ತರಿಸಿದ್ದೆ. ಇದು 80 ರೂಪಾಯಿಗೆ 10 ರೊಟ್ಟಿ ಇರ್ತವೆ. ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿತ್ತು. ಅಂದರೆ ಅವತ್ತಿಗೆ ಚೆನ್ನಾಗಿ ಸೇಲ್ ಮಾಡ್ತಾರಲ್ಲ, ಅಷ್ಟೊಂದು ಸ್ಟಾಕೆಲ್ಲ ಇಟ್ಕೊಳ್ಳಲ್ಲ. ಇದು ಅಷ್ಟೇ, ನಾವು ದೇವನ್ ತರಿಸಿದ್ದು ಅವತ್ತಿನ ಡೇಟೇ ಇತ್ತು ಅದರಲ್ಲಿ. ಪಲ್ಯ, ಎಣ್ಗಾಯಿ ಪಲ್ಯ ತುಂಬ ಚೆನ್ನಾಗಿತ್ತು. ಹಂಗಾಗಿ ರೊಟ್ಟಿ ಜೊತೆ ತಿಂದ್ರಾಯ್ತು ಅಂತೇಳ್ಬಿಟ್ಟು ತರಿಸ್ಕೊಂಡೆ. ನಾನು ಸ್ವಲ್ಪ ಬದನೆಕಾಯಿ ಎಲ್ಲ ಕಿತ್ಕೊಂಬಂದಿದ್ದಲ್ಲ, ನನ್ನ ತಂಗಿ ಮನೆ ಗಿಡದಲ್ಲಿ ಬೆಳೆದಿರೋದು ಅಂತಂದು ಹೇಳ್ಬಿಟ್ಟು ಅದನ್ನೆಲ್ಲ ಎತ್ತಿಟ್ಟು ರಾತ್ರಿಯಲ್ಲಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ತುಂಬ ಹೊತ್ತಾಯ್ತೆಲ್ಲ ಬಟ್ಟೆನೆಲ್ಲ ತೆಗೆದಿಟ್ಟು ಮಲ್ಕೊಂಡು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ. ಇಲ್ಲಿ ಬೆಳಗ್ಗೆ ಇದು ಯಾವತ್ತಿಂದು ಅಂದರೆ ಇದು ಸೋಮವಾರದ್ದು ಹಬ್ಬ ಇನ್ನೇನು ಹತ್ರ ಬಂತು ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಗಿಡಗಳೆಲ್ಲ ತೆಗೆದ್ಬಿಟ್ಟು ಅವಕ್ಕೆ ಹಳದಿ ಎಲ್ಲ ಆಗಿಬಿಟ್ಟಿತ್ತು, ಎಲೆಗಳೆಲ್ಲ ನೀರು ಹಾಕ್ತೆ. ಸ್ವಲ್ಪ ಎಲ್ಲ ಏನು ವೈಟ್ ಇದೆಲ್ಲ ಹುಳಗಳ ಥರ ಸ್ವಲ್ಪ ಇದಾಗ್ಬಿಟ್ಟಿತ್ತು. ಇದು ಆವಾಗ ತೊಳಿತಾ ಇರಬೇಕು, ಹಂಗಿದ್ರೆ ಚೆನ್ನಾಗಿರ್ತಿಲ್ಲ. ಅಂದರೆ ಎಲೆಲ್ಲ ಸ್ವಲ್ಪ ಮೊಂಡ ಥರ ಸಣ್ಣದಾಗಿ ಉಟ್ಕೊಂಡ್ಬಿಡುತ್ತೆ ಎಲೆಗಳು. ಇವಾಗ ತೊಳಿತಾ ಇದೀನಲ್ಲ, ಅದೂ ಅಷ್ಟೇ, ಯಾವಾಗಲೂ ನೀರು ಹಾಕ್ತಾನೆ ಇರಬೇಕು, ಇಲ್ಲಾಂದರೆ ಅದು ಕೂಡ ಹುಳಗಳು ಬಂದುಬಿಡುತ್ತೆ. ತೊಳೆದ್ರೆ ನೀಟಾಗಿ ಎಲೆಗಳು ದೊಡ್ಡದಾಗಿ ಬರುತ್ತೆ, ಇಲ್ಲಾಂದರೆ ಎಲ್ಲ ಒಂದೇ ಕಡೆ ಸ್ಟಾಕ್ ಆಗಿಬಿಡುತ್ತೆ. ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು, ನಾಗರತ್ನ ಅಂತಂದು. ಇದು ನನ್ನ ಫೇವ್ರೇಟ್ ಗಿಡನೇ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ ಗಿಡ. ಒಂದೇ ಒಂದು ಕಡ್ಡಿಗೆ ಕೊಟ್ಟಿದ್ದರು, ಹಾಕಿದೆ, ಅಷ್ಟು ದೊಡ್ಡದಾಗಿ ಚೆನ್ನಾಗಿ ಬಂದಿದೆ. ಅದಕ್ಕೂ ಚಿಕ್ಕದಾಗಿ 2 ಹೂ ಬಿಟ್ಟಿತ್ತು. ಇದೆಲ್ಲ ಏನು ಹೊರಗಡೆ ನಾನು ವೇಸ್ಟ್ ಬಾಟ್ಲಿಗಳೆಲ್ಲ ಇರುತ್ತಲ್ಲ, ಅದರಲ್ಲೆಲ್ಲ ಈ ಥರ ಗಿಡಗಳು ಹಾಕಿ ಹೊರಗಡೆ ಇಡ್ತೀನಿ. ಇದು ಅಲ್ಲಿಂದ ಊರಿಂದ ಕಿತ್ಕೊಂಬಂದಿದ್ದ ಗಿಡಗಳು. ತುಂಬಾ ಚೆನ್ನಾಗಿತ್ತು ಕಲರ್ಗಳಂತೂ. ಇದು ಫಸ್ಟಿಗೆ ಒಂದು ಸ್ವಲ್ಪ ಪಾಕೆಟಲ್ಲಿ ಹಾಕ್ಬಿಟ್ಟು ನೋಡೋಣ ಬರುತ್ತೇನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೊಬ್ಬರದ ಮಣ್ಣಿತ್ತು, ಅದನ್ನೆಲ್ಲ ಸೇರಿಸ್ಬಿಟ್ಟು ಪಾಕೆಟಲ್ಲಿ ಹಾಕಿ ಗಿಡಗಳು ಹಾಕ್ತಾಯಿನಿ. ಇದೊಂದು ಬಸವನ ಹೂ ಅಂತಂದು ಕಲರ್, ಗಣೇಶ್ ಕಲರ್, ತುಂಬ ಚೆನ್ನಾಗಿ ಹೋಗ್ಬಿಟ್ಟಿತ್ತು. ನೀವು ನೋಡಿರ್ಬೋದು, ವೀಡಿಯೋದಲ್ಲಿ ಹಾಕಿದ್ದೀನಿ. ಇದು ಪಿಂಕ್ ಕಲರ್ದು ಮತ್ತು ಒಂದು ಯೆಲ್ಲೋ ಕಲರ್ ದಾಸವಾಳ, ದಪ್ಪ ಸುತ್ತಿಂದು, ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಕಿತ್ಕೊಂಬಂದೆ, ನೋಡೋಣ ಹೆಂಗೆ ಬರುತ್ತೆ ಅಂತಂದು ನೋಡಬೇಕು. ಹಾಗೆ ಇದು ನೋಡಿ, ಇಷ್ಟು ಗಿಡಗಳೆಲ್ಲ ನೀರು ಹಾಕಿಬಿಟ್ಟು ಅದಕ್ಕೆ ಇಟ್ಟಿದ್ದು ರೆಡಿ ಮಾಡಿಟ್ಟಿದ್ದೀನಿ. ಆ ಬಾಟ್ಲಿ ಇದೆಲ್ಲ, ಅದಕ್ಕೂ ಕೂಡ ನಾನೇ ಕಲರಿಂಗ್ ಮಾಡಿದ್ದು ಪೇಂಟು. ವೇಸ್ಟ್ ಬಾಟ್ಲಿ, ನೀರು ವಾಟ್ರ್ ಬಾಟ್ಲಿ ಇರ್ತಲ್ಲ ಅದ್ರಲ್ಲಿ ಮಾಡಿದ್ದು. ನೋಡ್ತಿದ್ದೀನಿ, ಪೂಜೆ ಕೂಡ ಎಲ್ಲ ಆಯಿತು ಸೋಮವಾರದ್ದು. ಹಾಗೆ ಇಲ್ಲಿ ನಮ್ಮ ಅತ್ತೆಯೋ ತಮ್ಮ ಮತ್ತು ತಮ್ಮನ ಮಗ ಕೂಡ ಬಾಗಿನ ಕೊಡೋಕ್ಕಿಂತ ಬಂದಿದ್ದರು. ಅವರು ಕೂಡ ಕೊಟ್ಬಿಟ್ಟು ಅವ್ರ ಅಕ್ಕನಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಟೈಮ್ ಆಗುತ್ತೆ ಅಂತ ಹೇಳಿ ಹೋಗ್ಬಿಟ್ರು. ನಾನು ಅವ್ರದ್ದೆಲ್ಲ ಹೋದ ತಕ್ಷಣ ಎಲ್ಲ ಕೆಲಸನೆಲ್ಲ ಮಾಡ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಮಳೆಗಾಲ ಆಗಿರೋದ್ರಿಂದ ನಾವೆಲ್ಲೂ ಕಿಟಕಿಗಳು ಜಾಸ್ತಿ ತೆಗಿಯೋಕ್ಕೆ ಹೋಗಿಲ್ಲ. ಹಾಗಾಗಿ ಧೂಳು ಮಾತ್ರ ಸ್ವಲ್ಪ ತುಂಬ ಧೂಳು ಕೂತ್ಬಿಟ್ಟಿತ್ತು. ಸ್ವಲ್ಪ ಹಸಿ ಬಟ್ಟೆ ಕೂಡ ಮಾಡ್ಕೊಂಡು ಅದ್ರಲ್ಲಿ ಕೂಡ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಮತ್ತೆ ಮಂಗಳವಾರ ಮಾಡೋಕ್ಕಾಗಲ್ಲ, ಹಬ್ಬ ಬೇರೆ ಬರುತ್ತೆ, ಮಂಗಳವಾರ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸೋಮವಾರನೇ ಎಷ್ಟಾಗುತ್ತೆ ಅಷ್ಟೆಲ್ಲ ಕಡೆನೂ ಕ್ಲೀನ್ ಮಾಡ್ಕೊತಾ ಇದ್ದೆ. ಸಂಜೆ ಆದ್ರೂ ನಂದು ಕೆಲಸ ಆಗಿಲ್ಲ, ಅಷ್ಟೊಂದು ಕೆಲಸ ಇತ್ತು. ಇದು ನಮ್ಮ ಅತ್ತೆ ಮತ್ತು ನಮ್ಮ ಮಾವನ ಫೋಟೋ. ಹಾಗೆ ಎಲ್ಲ ಕಿಟಕಿಗಳದ್ದು ಇದು ಇದು ತೆಗೆದ್ಬಿಟ್ಟು ಅದನ್ನು ಕೂಡ ತೊಳೆಯೋಣ ಅಂತ ತೆಕ್ಕೊಂಡೆ. ತುಂಬ ದಿನ ಆಯಿತು, ಯಾವಾಗ ಶ್ರಾವಣದಲ್ಲಿ ಮಾಡಿದ್ದು ಅನಿಸುತ್ತೆ. ಅಷ್ಟು ಬೇಗ ಧೂಳಾಗ್ಬಿಟ್ಟಿದೆ. ಇಲ್ಲಿ ಏನಂದರೆ ರೋಡ್ ಸೈಡು ತುಂಬ ಗಾಡಿಗಳು ಓಡಾಡುತ್ತೆ. ಅದು ಈ ಸೈಟು ಕಡೆ ಪೂರ್ವ ಕಡೆ ಆಗಿರೋದ್ರಿಂದ ಗಾಳಿ ಹೀಗೇ ಮನೆ ಕಡೆ ನೇರವಾಗಿ ಬೀಸುತ್ತೆ ಗಾಳಿ. ತುಂಬಾ ಧೂಳು ಒಂದು ಮನೆ ಒಳಗಡೆ ಕೂತ್ಕೊಳ್ಳುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಕಿಟಕಿಯಲ್ಲಿ ಬಂದು ಡೈಲಿ ಇರುತ್ತೆ. ಹೊರಗಡೆ ಎಲ್ಲ ನೀರು ಹಾಕಬೇಕು ಪೈಪಲ್ಲಿ ರೋಡಿಗೆ, ಹಂಗಂದ್ರೆ ಸ್ವಲ್ಪ ಧೂಳು ಕಡಿಮೆ ಆಗುತ್ತೆ. ಹಾಗೆ ಇಲ್ಲಿ ಎಲ್ಲ ತೊಳೆದ್ಬಿಟ್ಟು ಬಾಗಿಲು ತೋರಣನೆಲ್ಲ ಅದನ್ನು ಕೂಡ ತೊಳೆದಿಲ್ಲ.
ಹಾಕ್ಬಿಡೋಣ ಅಂತಂದು ಹೇಳ್ಬಿಟ್ಟು ತೆಗಿತಾ ಇದ್ದೆ. ಇಷ್ಟೊತ್ತಿಗೆ ಆಗಲೇ 1 ಗಂಟೆ ಆಯಿತು. ನಮ್ಮ ಅತ್ತೆ ಟೀ ಕುಡಿಯೋಂಗಾಗಿತ್ತೆ ಅಂತ ಹೇಳ್ಬಿಟ್ಟು ನಾನು ಕೆಲಸ ಮಾಡ್ತಿದ್ದೆ, ಇನ್ನೇನು ಹೇಳೋದಂತ ಹೇಳ್ಬಿಟ್ಟು ಅವರೇ ನಿಧಾನಕ್ಕೆ ಮಾಡ್ಕೊಂಡ್ರು. ಅವ್ರ ಕೈಲೂ ಕೂಡ ಮಾಡ್ಕೊಳಕ್ಕಾಗಲ್ಲ, ಹೆಂಗೋ ಮಾಡಿಕೊಂಡು ನನಗೆ ಸ್ವಲ್ಪ ಕೊಟ್ಟರು. ಆ ಟೀ ಕುಡ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೆ. ಎಲ್ಲ ಕಿಟಕಿಗಳೆಲ್ಲ ಎಲ್ಲ ಕಡೆ ಧೂಳೆಲ್ಲ ತೆಗೆದು ಒರೆಸ್ಕೊಂಡಿದ್ದೆಲ್ಲ ಆಯಿತು. ಇನ್ನೇನು ಸ್ವಲ್ಪ ಕಸ ಗುಡಿಸಿ ಇನ್ನೆಲ್ಲ ಒರೆಸ್ಕೊಳ್ಳೋದು. ಅದು ಸಾಂಬಾರು ಸ್ವಲ್ಪ ಇತ್ತು ಅಂತೇಳ್ಬಿಟ್ಟು ಅಡುಗೆ ಎಲ್ಲ ಏನು ಮಾಡೋದಿರಲಿಲ್ಲ. ಹಂಗಾಗಿ ನನಗೆ ಕೆಲಸ ಮಾಡೋಕ್ಕಾಯ್ತು, ಇಲ್ಲಾಂದರೆ ಆಗ್ತಾನೆ ಇಲ್ಲ ಇಷ್ಟೊಂದು. ಸಾಂಬಾರಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ಟು ಅವನಲ್ಲೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ. ಹಾಗಾಗಿ ಡೈಲಿ ವೀಡಿಯೋ ಹಾಕೋಕ್ಕೆ ಆಗಲ್ಲ ನನಗೆ. ಯಾವಾಗ ಟೈಮ್ ಸಿಕ್ಕುತ್ತೋ ಆವಾಗ ವೀಡಿಯೋನೆಲ್ಲ ಎಡಿಟಿಂಗ್ ಮಾಡಿ ಹಾಕ್ತೀನಿ. ವೀಡಿಯೋ ಮಾಡ್ಕೊಂಡಿದ್ದಿದ್ರೂ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರೋಲ್ಲ. ಮಕ್ಕಳಿಗೆ ಓದಿಸ್ಬೇಕು, ಬರೆಸ್ಬೇಕು, ಮನೆಯಲ್ಲಿ ಮತ್ತು ಅಡುಗೆ, ಬಟ್ಟೆ ಕೆಲಸ ಎಲ್ಲ ಗೊತ್ತಿರುತ್ತಲ್ಲ ನಾರ್ಮಲಾಗೆಲ್ಲ ಕೆಲಸ, ಅದೆಲ್ಲ ಮಾಡಿಕೊಂಡು ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಇಲ್ಲಿ ಬಾತ್ರೂಮ್ ಕೂಡ ಎಲ್ಲ ತೊಳೆದು ನೆಲ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಆಯಿತು. ಸಂಜೆ ಆಯಿತು. ನಾವು ನಮಗೆ ಮಾರ್ಕೆಟಿಗೆ ಹೊರಟಿವು, ಏನಾದ್ರು ತೊಗೊಂಬರೋಣ ಅಂತ. ಎಷ್ಟು ರೇಟ್ ಇತ್ತು ಅಂದರೆ 1/4 kgಗೆ 100 ರೂಪಾಯಿ ಹೇಳ್ತಾಯಿದ್ರು. ಮಾರು 200 ರೂಪಾಯಿ, 150 ರೂಪಾಯಿ, ಒಬ್ಬೊಬ್ಬರು ಯಾವ ಥರ ಕಟ್ಟಿರ್ತಾರೆ ಅದ್ರ ಮೇಲೆ ರೇಟ್ ಹೇಳ್ತಾಯಿದ್ರು. ನಾನು ಒಂದು 2 ಮಾರು ತೊಗೊಂಬಂದೆ. ಎಷ್ಟೊಂದು ರೇಟ್ ಇತ್ತು. ಎರಡು ಕಟ್ಟಿರೋದು 2 ಒಂದೇ ಆಗ್ಬಿಡು. ಕೆಲವರು ಸ್ವಲ್ಪ ಮಾರು ದಪ್ಪ ಕಟ್ಟಿರೋರು 200 ರೂಪಾಯಿ ಹೇಳ್ತಾಯಿದ್ರು, ಕೆಲವರು 150 ರೂಪಾಯಿ, ಇನ್ನು ಕೆಲವರು 120, 130 ಈ ಥರ ಮಾಡ್ತಾಯಿದ್ರು. ನಾನು ಬಿಡಿವು ತಗೊಳಕ್ಕೆ ಹೋಗಲಿಲ್ಲ, ಎಲ್ಲ ಒಂದೇ ಆಗಿಬಿಡುತ್ತೆ. 1/4 kgಗಿಂತ ಸ್ವಲ್ಪ ಮಾರೇ ಪರವಾಗಿಲ್ಲ ಸ್ವಲ್ಪ ಅಂತ ಅಂದ್ಕೊಂಡು ನಾನೊಂದು 2 ಮಾರು ಹೂ ತಗೊಂಡು ಬಂದೆ. ಒಂದು ಕಡೆ ನಾನು ಒಂದು 150 ರೂಪಾಯಿದು ಒಂದು ಮಾರು, ಸ್ವಲ್ಪ 120 ರೂಪಾಯಿದು ಒಂದು ಸ್ವಲ್ಪ, ಅಂದರೆ ಸ್ವಲ್ಪ ತೆಳು ಕಟ್ಟಿರೋದೆಲ್ಲ ಈ ಥರ ರೇಟ್ ಇರುತ್ತೆ. ಅದನ್ನು ತಗೊಂಡು ದೇವ್ರ ಪೂಜೆಗೆಲ್ಲ ಏನು ಬೇಕಿತ್ತು ಹಾರ ಅದೆಲ್ಲ ತೊಗೊಂಡು ಬಂದ್ವಿ. ಮನೆ ಕಡೆ ಬರೋ ಅಷ್ಟೊತ್ತಿಗಾಗಲೇ ತುಂಬ ಟೈಮೇ ಆಗೋಯಿತು, 9:30 ಆಗೋಯಿತು. ಇದು ಬಂದುಬಿಟ್ಟು ಮಂಗಳವಾರ ಸಂಜೆಲಾಗಿದ್ವು. ಎಲ್ಲ ಕೆಲಸ ಮುಡಿಸ್ಕೊಂಡು ಬೆಡ್ಶೀಟ್ಗಳಂತೆ ಅದಂತೆ ಇದಂತೆ ಅಂತೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ನಾನು ಸಂಜೆ ಆಯಿತು ಸ್ನಾನ ಮಾಡೋ ಅಷ್ಟೊತ್ತಿಗೆ. ಇವಾಗ ಬಂದುಬಿಟ್ಟು ಟೈಮ್ 5:30, 5 ಗಂಟೆ ಆಗಿತ್ತು. ಅವಾಗ ಸ್ನಾನ ಮಾಡ್ಕೊಂಡು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಎಲ್ಲ ನಾಳೆಗೆಲ್ಲ ಏನು ಬೇಕು ಅಂತ ಎಲ್ಲ ಪಾತ್ರೆಗಳೆಲ್ಲ ತಗೊಂಡು ಎತ್ತಿಟ್ಕೊಂಡ್ಬಿಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದಿಟ್ಕೊತಾ ಇದ್ದೆ. ಈ ಥರ ತೆಗೆದಿಟ್ಕೊಳೋದು ಮತ್ತು ಹಬ್ಬ ಆದಮೇಲೆಲ್ಲ ಮೇಲೆ ಎತ್ತಿಟ್ಬಿಡ್ತೀನಿ, ಅಷ್ಟನ್ನು ಎಲ್ಲ ಇಟ್ಕೊಳಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು. ಇದು ಮೇಲೆ ಅಷ್ಟು ನಾವು ಚೀಲದಲ್ಲೆಲ್ಲ ಹಾಕಿ ಕಟ್ಟಿಟ್ರು ಅಷ್ಟೊಂದು ತುಂಬ ಧೂಳು ಅಂಟಾಗ್ಬಿಟ್ಟಿತ್ತು. ಇವಾಗೆಲ್ಲ ಎತ್ತಿಟ್ಕೊಂಡು ನಾನು ಸ್ವಲ್ಪ ಪುಳಿಯೋಗರೆ ಗೊಜ್ಜು ಎಲ್ಲ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಲ್ಲ, ಎಂಜಲೆಲ್ಲ ಮಾಡ್ಕೊಳ್ಳಲ್ಲ. ಸಂಜೆ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊಂಬಂದು ಗೊಜ್ಜೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಬೇಗ ಈಸಿ ಆಗಿಬಿಡುತ್ತೆ, ಬೇಗ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ನಾನು ಗೊಜ್ಜನ್ನು ಮಾತ್ರ ಸಪ್ರೇಟಾಗಿ ಒಂದಿನ ಮುಂಚೆನೇ ಮಾಡ್ಕೊಂಡ್ಬಿಡ್ತೀನಿ. ಅದು ಮಾಡೋಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ. ನಾನು ಬೆಳಗ್ಗೆನೇ ಹಾಲು ತುಪ್ಪ ಹಾಕೋದ್ರಿಂದ ಬೇಗ ಆಗೋಲ್ಲ ಅಂತ ಹೇಳ್ಬಿಟ್ಟು ನೈಟೆಲ್ಲ ಸ್ಟೌವೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಸಪ್ರೇಟಾಗಿ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ನಾನು ಹಾಗೆ ಹುಣಸೆಹಣ್ಣು ಇಷ್ಟೊಂದು ನೆನೆಸಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಫಸ್ಟು ಈ ಥರ ರಸ ತೆಗೆದಿಟ್ಕೊತೀನಿ. ಒಂದು ಗಟ್ಟಿಯಾಗಿ ಒಂದು ಹಿಡಿಯೋಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ 2 ಉಂಡೆ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಗಟ್ಟಿ ಒಂದು ಹಿಡಿಯೋಗೆ ಒಂದು 2 ಉಂಡೆ ಬೆಲ್ಲ ಹಾಕ್ಕೊಂಡು ಮತ್ತು ಅರಿಶಿನ ಪುಡಿ, ಉಪ್ಪು, ಹುಳಿ ಹಾಕ್ಬಿಟ್ಟು ಇದಿಷ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಹಾಗೆ ನಮ್ಮ ಮನೆಯವರಲ್ಲಿ ಬಾಳೆಕಂದು ಕಟ್ತಾ ನಾನು ಕೂಡ ಹಿಡ್ಕೊಂಡು ಸ್ವಲ್ಪ ಇಬ್ಬರು ಸೇರಿಕೊಂಡು ಕಟ್ಟಿದ್ದು. ಒಬ್ಬರಿಗೆ ದೊಡ್ಡ ಕೈದೆಲ್ಲ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಟ್ಟಿ ಬಂದೆ. ಗೊಜ್ಜೆಲ್ಲ ಕುದಿಯೋಕೆ ಇಟ್ಕೊಂಡಿದ್ದೆ, ಅದೆಲ್ಲ ಕುದೀತಾ ಇತ್ತು. ಹಾಗೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ವಿ ಗೊಜ್ಜಿಗೆ. ಫಸ್ಟು ಶೇಂಗಾ ಬೀಜನೆಲ್ಲ ಚೆನ್ನಾಗಿ ಕೆಂಪಗಾಗೋ ಥರ ಹುಡ್ಕೊಂಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಕರಿಬೇವು ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆ ಬಿಸಿಗೆ ಸಾಕಾಗೋತಿಲ್ಲ ಅಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಅದಾದ ತಕ್ಷಣ ಜಾಸ್ತಿ ಹಿಂಗೆ ಹಾಕ್ಕೊಬೇಕು. ನಾವು ಎಷ್ಟು ಹಿಂಗೆ ಹಾಕ್ಕೊತೀವೋ ಅಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ. ನಾನಿಲ್ಲಿ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಎಳ್ಳನ್ನು ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ ತರಿಯಾಗಿ. ಅದು ಮತ್ತು ಒಣಕೊಬ್ಬರಿನೂ ಸ್ವಲ್ಪ ಮೀಡಿಯಮಾಗಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇದು ಹಾಕಿದ ತಕ್ಷಣ ನೊರೆ ಬರ್ತಾಯಿದೆ. ಯಾಕೆಂದರೆ ಇದು ಎಣ್ಣೆದಲ್ಲ, ಕೊಬ್ಬರಿ ಎಳ್ಳು ಎಲ್ಲ ಎಣ್ಣೆದಲ್ಲ, ಅದು ಕುದಿಯೋಕ್ಕೋಸ್ಕರ ಒಂಥರ ನಾವು ಎಣ್ಣೆ ಮಾಡಿದಾಗ ಹೇಗೆ ನೊರೆ ಬರುತ್ತೋ ಆ ಥರ ಬರುತ್ತೆ ಇದು. ಸೊ ಒಂದು 5 ನಿಮಿಷ ಮಿಕ್ಸ್ ಮಾಡ್ತಾಯಿದ್ರೆ ಸರಿ ಹೋಗುತ್ತೆ. ಅದಕ್ಕೆ ನಾನು ಏನು ಗೊಜ್ಜನ ಪೌಡ್ರ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರಿದ್ದು ಅದನ್ನ ಹಾಕ್ಕೊಂಡು ನಾನು ಹುಣಸೆಹಣ್ಣು ಹುಳಿ ಕುದಿಸಿಟ್ಕೊಂಡಿದ್ವಲ್ಲ, ಹುಣಸೆಹಣ್ಣು ಬೆಲ್ಲ ಅರಿಶಿನ ಪುಡಿ ಕುದಿಸಿಟ್ಕೊಂಡಿದ್ದು ಅದನ್ನು ಕೂಡ ಇದೇ ಥರ ಮಿಕ್ಸ್ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಒಂದು 10 ನಿಮಿಷ ಕುದಿಸ್ಬೇಕು, ಚೆನ್ನಾಗಿ ಆಗುತ್ತೆ. ಇದು ಪುಡಿ ಬಂದುಬಿಟ್ಟು ನಾನು ನೆಕ್ಸ್ಟು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಅದು ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ಉರಿಯ ತೋರಿಸ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ತೆಳುಗಿದ್ದೆಲ್ಲ ಗಟ್ಟಿಯಾಗಿ ರೆಡಿ ಆಯಿತು. ಮತ್ತು ನಾನಿಲ್ಲಿ ಸಾಂಬಾರಿಗೆ ಅಂತ ಹುರಿದಿಟ್ಕೊತಾ ಇದ್ದೀನಿ. ಒಂದು 3-4 ಪೀಸ್ ಚಕ್ಕೆ, ಒಂದು 2 ಮಾರಾಟ ಮಗ್ಗು, ಒಂದು 4 ಲವಂಗ, ಒಂದು ಅರ್ಧ ಹಿಡಿಯಷ್ಟು ಧನಿಯಾ, ಒಂದು ಹಿಡಿ ಜೀರಿಗೆ, ಇದಿಷ್ಟು ಸೇರಿಸ್ಕೊಂಡು ಒಂದು 5-6 ಒಣಮೆಣ್ಸಿನ್ಕಾಯಿ ತೊಗೊಂಡು ಹುರಿದು
ಇದನ್ನು ಕೂಡ ಪುಡಿ ಮಾಡ್ಕೊತೀನಿ. ಯಾಕೆಂದರೆ ಬೆಳಗ್ಗೆ ಟೈಮ್ ಆಗಿಬಿಡುತ್ತೆ, ಎಲ್ಲ ಕೆಲಸ ಒಬ್ಬರೇ ಮಾಡ್ಕೊಬೇಕಲ್ಲ, ಹಂಗಾಗಿ ಇದನ್ನು ಕೂಡ ಪುಡಿ ಮಾಡಿ ರೆಡಿ ಮಾಡಿಕೊಂಡೆ. ಇದು ಟೈಮ್ ಬಂದುಬಿಟ್ಟು 9:45 ಆಗಿದೆ. ನಾನು ಇನ್ನೂ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಎಲ್ಲ ಮಲ್ಕೊಳ್ಳೋರಷ್ಟೊತ್ತಿಗೆ ನಂದು 11:30 ಆಗೋಯ್ತು ನಂದು ಟೈಮು. ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.